ಸರ್ ಇನ್ನೊಂದು ಈಗ ನಾಡು ನುಡಿ ವಿಚಾರಕ್ಕೆ ಅಂತ ಬರ್ತೀನಿ. ಏನಂದ್ರೆ ಸರ್ ಈಗ ಸೋನು ನಿಗಮ್ ಅಂತ ಒಬ್ರು ಸಿಂಗರ್ ಒಂದು ಇಲ್ಲಿ ಸಾಂಗ್ ಹಾಡಕ್ ಬಂದಿರ್ತಾರೆ ಒಂದು ಕಾಲೇಜಲ್ಲಿ. ಅವಾಗ ಕನ್ನಡ ಕನ್ನಡ ಅಂತೇಳಿ ಕೂಕೊಂಡಾಗ ನೀವು ಈ ರೀತಿ ಕೂಕೊಳ್ಳೋದ್ರಿಂದಾನೇ ಬೆಳಗಾಮಲ್ಲಿ ಆ ರೀತಿ ಆಗಿದ್ದು ಅಂತ ಹೇಳ್ಬಿಟ್ಟು ಒಂದು ದೇಶದ್ರೋಹ ಪಟ್ಟಣ ಕನ್ನಡಿಗರು ಕಟ್ಟಿದ್ದಾರೆ ಸರ್. ಏನು ಇಲ್ಲ ಸರ್, ಆತರ ಸರ್ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನ ನಾವು ಕಿತ್ಕೊಳಕ್ಕಾಗಲ್ಲ ಸರ್. ಯಾರೋ ಒಬ್ರು ಒಂದು ಸ್ಟೇಟ್ಮೆಂಟ್ ಮಾಡೋದು ಅಂದಿದ ತಕ್ಷಣ ಅದನ್ನ ಕನ್ನಡದ ಸಾಂಗ್ ಹಾಡಿಸಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಹೋರಾಟಗಳು ಕೂಡ ನಡೀತಾ ಇದೆ ಸರ್. ಸರ್ ಈಗ ಸೆಕ್ಯೂರಿಟಿನೇ ಬೇರೆ ಸರ್. ಇಲ್ಲಿ ಯಾರು ಬ್ಯಾನ್ ಮಾಡು ಅಂತ ಹೇಳಿದ್ರೆ ಯಾರು ಕೂಡ ಕಾಶ್ಮೀರ್ಗೆ ಹೋಗಿ ನಿಜವಾದ ಪರಿಸ್ಥಿತಿನ ಯಾರು ಕಣ್ಣಾರ ನೋಡಿಲ್ಲ ಸರ್. ನಾನು ನೋಡಿದ್ದೀನಿ. ಐ ಸೀನ್ ದಿಸ್ 2013 ನಾನು ಐ ಸೀನ್ ಕಾಶ್ಮೀರ್. ನಾನು ಇವತ್ತು ನೋಡಿಲ್ಲ. ಅಲ್ಲಿನ ಪರಿಸ್ಥಿತಿ ಅಂತ ಗೊತ್ತಿದೆ ಸರ್. ಇಲ್ಲಿ ಕೂತ್ಕೊಂಡು ನಾವು ಮಾತಾಡೋದಕ್ಕೂ ಅಲ್ಲಿ ಫೇಸ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಆಮೇಲೆ ಒಂದಕ್ಕೊಂದು ಅಂಟಾಕುವಂತ ಕೆಲಸಗಳಿದೆಯಲ್ಲ ಸರ್, ಅದು ಆಗ್ಬಾರ್ದು ಸರ್. ಸರ್ ಈಗ ಸಾಂಗ್ ಕನ್ನಡ ಹಾಡು ಕೇಳಿದ್ದಕ್ಕೆ 5 ಸಾಂಗ್ ನ ಹಿಂದಿ ಎಲ್ಲ ಮಾಡ್ತಾರೆ. ಕನ್ನಡ ಸಾಂಗ್ ನ ಹುಡುಗರು ಕೇಳಿದ್ದಕ್ಕೆ ಇದೇ ಈ ರೀತಿ ಕೇಳೋದಕ್ಕೆ ಬೆಳಗಾಮಲ್ಲಿ ಆಗಿದ್ದು ಅಂತ ಹೇಳ್ಬಿಟ್ಟು ಒಂದು ಪಾಸಿಬಲಿ ಅವ್ರು ಏನ್ ಅರ್ಥದಲ್ಲಿ ಆ ಸ್ಟೇಟ್ಮೆಂಟ್ ನ ಕೊಟ್ಟರೋ ಗೊತ್ತಿಲ್ಲ. ಆಮೇಲೆ ಕೊಡಬಾರ್ದಾಗಿತ್ತು ಒಂದು. ಕನ್ನಡದ 4 ಗುಂಡಗಳನ್ನು ಕೇಳಿಕ್ಕೆ ನಾವು ಹೇಳಿದ್ದು ಅಂತ ಹೇಳಿದ್ದಾರೆ. ಕನ್ನಡದ ನಾಡಲ್ಲಿ ಕನ್ನಡ ಹಾಡು ಕೇಳೋದು ಎಲ್ಲರಿಗೂ ರೈಟ್ಸ್ ಇದೆ. ಇಷ್ಟ ಇದ್ರೆ ಹಾಡ್ಬೋದು, ಇಲ್ಲ ಹಾಡದೇ ಇರ್ಬೋದು. ಒಂದು ಕನ್ನಡವನ್ನ ಕರ್ನಾಟಕದಲ್ಲಿರೋರೆಲ್ಲರೂ ಭಯೋತ್ಪಾದಕರನ್ನು ಇಲ್ಲಿ ಕೊಟ್ಟಿರೋದು. ಕನ್ನಡ ಇಂಡಸ್ಟ್ರಿ ಆಗಲಿ ಮತ್ತು ಪ್ರತಿಯೊಬ್ಬರು ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಬ್ಯಾನ್ ಮಾಡ್ಬೇಕಂತ. ಕನ್ನಡ ಸಾಂಗ್ ಗಳನ್ನ ಹಾಡಿಸಬಾರ್ದು ಅಂತ. ಅಂದ್ರೆ ಆತ ದೊಡ್ಡದಾದ ಕರ್ನಾಟಕದಲ್ಲಿರೋ ಎಲ್ಲರೂ ಭಯೋತ್ಪಾದಕರು ಆತರ ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಹಾಗಾಗಿ ಆ ಹೇಳಿಕೆ ಕೊಡಬಾರ್ದು. ಈ ಶುಡ್ ಅಪಾಲೈಸೈಸ್. ಆಮೇಲೆ ಕಲೆಯನ್ನ ನಾವು ಈಗ KRS ಡ್ಯಾಮ್ ಅನ್ನ ನಾವು ನೀರಿನ ಹಿಂಗ್ ಕಟ್ಟೋದು ಹಂಗೆ ಅದೇ ರೀತಿ ಕಲೆನೂ ಅಷ್ಟೇನೆ. ಐ ಥಿಂಕ್ ನಾವು ಅವ್ರು ಅಪಾಲಜಿ ಕೇಳ್ಬೇಕು ಸರ್. ಆತರ ಕೇಳಿದ್ರೆ ಡೆಫಿನೆಟ್ ಆಗಿ ಅವ್ರು ಅಪಾಲಜಿ ಕೇಳ್ಬೇಕು. ಅದು ತಪ್ಪು. ಕನ್ನಡಿಗರ ಅವಮಾನ ಮಾಡೋದು ನಾವು ಕೂಡ ಸುಮ್ಮನೆ ಇರಲ್ಲ. ಅಟ್ ದಿ ಸೇಮ್ ಟೈಮ್ ಬ್ಯಾನ್ ಮಾಡ್ತೀವಿ ಅಂತ ಹೋರಾಟ ಮಾಡೋದಕ್ಕಿಂತ ಇನ್ನ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಸರ್. ಇಲ್ಲಿ ಬರೀ ಅನ್ವಾಂಟೆಡ್ ಸರ್. ನಮ್ಮ ದೇಶದಲ್ಲಿ ಯಾವುದೂ ಕೂಡ ಸಾಂಕೇತಿಕವಾಗಿ ಕೊನೆ ಹಾಕಬೇಕು ಸರ್. ಭ್ರಷ್ಟಾಚಾರ ಕೊನೆ ಹಾಕಬೇಕು, ಟೆರರಿಸಂ ಕೊನೆ ಹಾಕಬೇಕು, ಈ ನುರಿತ ಉಸುರುಗೊಳ್ಳಿ ರಾಜಕಾರಣಿಗಳ ಆಡಳಿತ ಕೊನೆ ಹಾಕಬೇಕು, ಸುಳ್ಳು ಭಾಷಣಗಳನ್ನ ಮಾಡಿ ಜನರನ್ನ ದಿಕ್ಕು ತಪ್ಪಿಸೋರು ಕೊನೆ ಹಾಕಬೇಕು, ಬೆಂಗಳೂರು ಡೆವಲಪ್ಮೆಂಟ್ ಅಂತ ಹೇಳಿ ಲೂಟಿ ಮಾಡುವಂತ ವ್ಯವಸ್ಥೆ ಇದೆಯಲ್ಲ ಅದು ಕೊನೆ ಹಾಕಬೇಕು, ಮೇಕೆದಾಟ ನೀರ್ ತಗೊಂಬತ್ತೀವಿ ಅಂತೇಳಿ 1250 ಕೆರೆ ತಿಂದ್ರಲ್ಲ ಸರ್ 30 ವರ್ಷದಲ್ಲಿ, ಅವ್ರಿಗೆ ಬೀದಿಗೆ ತಗೊಂಬಂದು ಲೆಕ್ಕಾಚಾರ ಕೇಳ್ಬೇಕು ಸರ್. ಮೇಕೆದಾಟ ಅಂತ ಕೇಳ್ತಾರೆ. ಅಲ್ಲಿನ ನೀರನ್ನ ಅಲ್ಲಿಂದ ತಗೊಂಬತ್ತೀವಿ ಅಂತ ಜನಗಳ ಮೇಲೆ ಹೂವ ಇಕ್ಕಂತ ನೀವುಗಳು ಬೆಂಗಳೂರಲ್ಲಿ ಇದ್ದಂತ 1450 ಕೆರೆನಲ್ಲಿ 1250 ಕೆರೆನ ತಿಂದಾಕಿದಿರಲ್ಲ. ಯಾವ ನೈತಿಕತೆ ಇದೆ ನಿಮ್ಗೆ? ವೈ ಆರ್ ಯು ಫೂಲಿಂಗ್? ನಾನು DK ಶಿವಕುಮಾರ್ಗೆ ಕೇಳ್ತೀನಿ, ನೀವು ಕೂಡ ಕಾಂಗ್ರೆಸ್ ಅವರು ಆಡಳಿತ ಮಾಡಿದಾರ. ಬೆಂಗಳೂರಲ್ಲಿ 1250 ಕೆರೆ ಮಾಯ ಆಗಿದೆ. ಕರ್ನಾಟಕದಲ್ಲಿ 41,000 ಕೆರೆ ಇತ್ತು. ಮೊನ್ನೆ ಕಮಿಟಿ ಮಾಡಿ ಎಲ್ಲ ಅವರೇ ಆಡಿಟ್ ಮಾಡಿ ಕೃಷ್ಣ ಬೈರೇಗೌಡನ ಎಲ್ಲ ಮಾಡಿದಾಗ 11,000 ಕೆರೆ ಕರ್ನಾಟಕದಲ್ಲಿ ಮಾಯ ಆಗಿದೆ ಸರ್. ಯಾರಿಗೆ ಸರ್ ಇವರು ದಿಕ್ ತಪ್ಪಿಸ್ತಾರೆ? ಇವರು ಎತ್ತಿನಹೊಳೆ ಅಂತ ಇಲ್ಲೊಂದು 116 ವರ್ಷಗಳ ನೀರ್ ತಗೊಂಬತ್ತೀವಿ ಸರ್. ಅದ್ರಲ್ಲಿ ಒಂದು ದೊಡ್ಡ ನೀರು ಬಂದಿದ್ದಿಲ್ಲ, ಬರೀ ಎತ್ತಿನಹೊಳೆ ಅಂತಾರೆ. ಜನಗಳು ಕಾಗೆ ಹರಿಸೋದು. ಈ ಕಡೆ ನೋಡಿದ್ರೆ ನಾನು ಇಲ್ಲಿ ನಾವು ತಮಿಳುನಾಡಿಂದ ನೀರ್ ತಗೊಂಬತ್ತೀವಿ ಅಂತಾರೆ, ಕಾಗೆ ಹರಿಸೋದು. ಆಮೇಲೆ ಕಾವೇರಿಯಿಂದ ನೀರ್ ತರ್ತಾರದು ಸರ್ ನಾವು ಕುಡಿಯಕ್ಕೆ ಸರ್. ಬೆಂಗಳೂರಲ್ಲಿರೋ ಬಿಲ್ಡರ್ಗಳು ಮನೆಗಳು ಕಟ್ಟಕ್ಕಲ್ಲ ಸರ್. ಕುಡಿಯಕ್ಕೆ ನೀರು ಕೊಡಲ್ಲ ಸರ್. ಬಿಲ್ಡರ್ಗಳಿಗೆ ದೊಡ್ಡ ದೊಡ್ಡ ಪೈಪ್ಗಳು ಹಾಕಿ ನೀರುಗಳು ಬಿಟ್ಟು ಜನಗಳು ಮಡಕೆ ಹಿಡ್ಕೊಂಡು ನಿಂತ್ಕೊಂತಾರೆ, ಬಿಂಗೆ ಹಿಡ್ಕೊಂಡು ನಿಂತ್ಕೊಂತಾರೆ. ಯಾವ ಗತಿಗೆ ತಂದಿಕ್ಕವ್ರೆ ಸರ್ ಬೆಂಗಳೂರನ್ನ ಸರ್? ಈಗ ಮುಂಚೆ BJP ಇರ್ಬೇಕಾದ್ರೆ ರೋಡ್ ಎಲ್ಲ ಹಳ್ಳ ಇತ್ತು ಸರ್. ಈಗ ಹಳ್ಳದಲ್ಲಿ ರೋಡ್ ಇದೆ ಸರ್. ಅಲ್ಲ ನಿಜ ಬೇಕಾದ್ರೆ ಹೋಗಿ ನೋಡಿ, ನೀವೇ ನೋಡಿ ಸರ್. 7,000 ಟನ್ ಕಸ ಉತ್ಪತ್ತಿ ಆಗತ್ತೆ ಒಂದು ಸಣ್ಣ ಬೆಂಗಳೂರಲ್ಲಿ ಸರ್. ಒಂದು ಸಣ್ಣ ಸ್ವೀಡನ್ ದೇಶ ಅದರಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡುತ್ತೆ. ಪುಕ್ಸಟ್ಟೆ ಆಗಿ ಅಲ್ಲಿನ ಜನರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಫ್ಯೂಲ್ ನ ಉತ್ಪತ್ತಿ ಮಾಡ್ಕೊಳ್ತದೆ ಸರ್. ಇಂತ ಒಂದು ಪುಟ್ ದೇಶ ಮಾಡ್ತಾರೆ 20 ವರ್ಷದ ಹಿಂದೆ ಸರ್. ಇವತ್ತು ಕೂಡ ಸುಳ್ಳು ಹೇಳ್ಕೊಂಡ್ ಬಂದಂತ ರಾಜಕಾರಣಿಗಳು ಒಬ್ಬರಿಗೊಬ್ರು ಬ್ಲೇಮ್ ಮಾಡ್ಕೊಂಡ್ ಬಂದವರು ಬೆಂಗಳೂರಿನ ಲೂಟಿ ಮಾಡ್ತಾರೆ ಸರ್. ಕೆರೆಗಳನ್ನ ತಿಂದಾಕರು, ಅರಣ್ಯ ಭೂಮಿಗಳನ್ನ ತಿಂದಾಕಿದ್ರು, ಮಾರ್ಕಂಡ್ ತಿಂದಾಕರು, ಬಿಲ್ಡಿಂಗ್ಗಳು ಕಟ್ಸಿದ್ರು. ಕಾವೇರಿ ಸರ್, ಅಲ್ಲಿ KRS ಇಂದ ನೀರ್ ತರ್ತಾ ಇರೋದು ಸರ್ ಕುಡಿಯೋಕೆ ಸರ್. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಮಾಲ್ಗಳು, ನಿಮ್ಮ ಆಸ್ತಿ ಐಶ್ವರ್ಯಗಳು, ಬಿಲ್ಡಿಂಗ್ ಕಟ್ಟಕ್ಕಲ್ಲ ಸರ್. ಬೆಂಗಳೂರಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ನಿಂತಿಲ್ಲ ಸರ್. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅದ್ರ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಸರ್. ಕಾರಣ ಯಾಕೆ ಸರ್? ಕೇಳೋರು ಯಾರು ಸರ್ ಇಲ್ಲಿ? ವೈ ವಿ ಶುಡ್ ನಾಟ್ ಆಸ್ಕ್ ಸರ್? ಇಟ್ಸ್ ಬೇಸಿಕ್ ಫೆಸಿಲಿಟಿ. ವಿ ಆರ್ ಎಲಿಜಿಬಲ್. ನಮ್ಗೆ ಕೇಳೋಂತ ಹಕ್ಕಿದೆ. ಅಪಾರ್ಟ್ಮೆಂಟ್ ಕೆಲಸ ಯಾವುದು ನಿಂತಿಲ್ಲ. ಯಾಕೆ ಇವತ್ತು
ಮತ್ತು ಬೇಸಿಗೆನಲ್ಲೂ, ಯಾಕಂದ್ರೆ ಬೇಸಿಗೆನಲ್ಲಿ ಮಳೆ ಬರಲ್ಲ, ಪಟ ಅಂತ ಕಟ್ಬೋದು, ಮಾರ ಹಾಕ್ಬೋದು, ಕೆರೆಗಳ ಮೇಲೆ ಕಟ್ಟು, ಗದ್ದಿಗಳ ಮೇಲೆ ಕಟ್ಟು, ಗ್ರೀನ್ ಅರಣ್ಯಗಳನ್ನ ಮಾರ್ಕಟ್ಟು. ಮೇಕೆದಾಟು ಬೇಡ್ರಿ ಡಿ ಕೆ ಶಿವಕುಮಾರ್. ಬೆಂಗಳೂರು ಇದ್ದಂತ ಕೆರೆಗಳು ಏನಾಯ್ತು ದಯಮಾಡಿ ನಿಮ್ ಸರ್ಕಾರ ಆಡಿಟ್ ಮಾಡಿ ಹೇಳಕ್ಕಾಗತ್ತಾ? ಯಾರ್ಯಾರು ಮಾರ್ಕೊಂಡ್ರು 1250 ಕೆರೆ? ನನ್ ರಿಪೋರ್ಟ್ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಇದೆ, ನನ್ ರಿಪೋರ್ಟ್ ಅಲ್ಲ ಇದು. ಜಗದೀಶ್ ಬೊಗಳೆ ಬಿಡ್ತಾ ಇಲ್ಲ ಇಲ್ಲಿ. ನಿಮ್ ಮನೆಯಿಂದ ಸದಾಶಿವನವರ ಮನೆಯಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 3 ಕಿಲೋಮೀಟರ್ 2 ಕಿಲೋಮೀಟರ್ ಇರೋದ 3 ಕಿಲೋಮೀಟರ್ ಇರುವಂತಹ ಸಂಸ್ಥೆ, ಐತಿಹಾಸಿಕ ಪರಂಪರೆ ಇರುವಂತಹ ಸಂಸ್ಥೆ, ವೆಲ್ ನೋನ್ ಎಸ್ಟಾಬ್ಲಿಷ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹ್ಯಾಸ್ ಗಿವನ್ 1990ರಲ್ಲಿ 1450 ಬೆಂಗಳೂರಲ್ಲಿ ಕೆರೆ ಇದ್ವು. ನಮ್ಗೆ ಯಾವ ಮೇಕೆ ದಾಟು ಬೇಡ, ಯಾವ ಕುರಿ ದಾಟು ಬೇಡ, ನಮ್ಗೆ ನಮ್ಮ ಕೆರೆಗಳೆಲ್ಲೋದ್ವು. ವೇರ್ ಈಸ್ ಅವರ್ ಲೇಕ್ಸ್? ಎಲ್ಲೋಯ್ತು ಡಿ ಕೆ ಶಿವಕುಮಾರ್ ಬ್ಯಾಂಗ್ಳೂರ್ ಇನ್ಚಾರ್ಜ್? ಎಲ್ಲೋಯ್ತು? ಒಬ್ಬ DGP ಕಾರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ, ಗೊತ್ತಾಗಲ್ವಾ? ಇದನ್ನ ಇಂಟೆಲಿಜೆನ್ಸಿ? ಸದಾಶಿವನವರಿಗೆ ಎಲ್ಲ ಬರುತ್ತೆ ಅಂತ ಹೇಳ್ತೀರಾ, ಈ ರಿಪೋರ್ಟ್ ಬರ್ಲಿಲ್ವಾ? ಅದು ಒಂದ್ಸತಿ 2 ಸತಿ ಎಲ್ಲ ಸ್ಮಗ್ಲಿಂಗ್ ಆಗಿರೋದು, ನಾನು ಹೆಸರು ಹೇಳ್ತಾ ಇಲ್ಲ. 33 ಸತಿ ಸರ್ಕಾರಿ ಕಾರಲ್ಲಿ ದುಬೈಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ, ಒಂದೊಂದ್ಸತಿ 15 ಕೋಟಿ ರೂಪಾಯಿ. ರಿಪೋರ್ಟ್ ಆಫ್ DRI. ಯಾಕೆ ಮುಟ್ಟಿಲ್ಲ? DGP ಕಾರ್ ಅಂತನಾ, ಸರ್ಕಾರಿ ವಾಹನ ಅಂತನಾ? ಅಂದ್ರೆ ನೀವು ಒಳಗಡೆ ನಿಮ್ಮ ಸರ್ಕಾರದ ಕೆಳಗಡೆ DGP ಕಾರ್ಗಳನ್ನ ಬಳಸ್ಬೋದು, ಇನ್ನೊಬ್ಬನ್ ಮಾಡ್ಬೋದು. ಬೆಂಗಳೂರಲ್ಲಿ ತಗೊಂಬಂದು ಲಾರಿ ಗಟ್ಲೆ ನಾರ್ಕೋಟಿಕ್ಸ್, ಬ್ಯಾಂಡ್, ಟೈಡೋಲ್ ಟ್ಯಾಬ್ಲೆಟ್ಸ್, ಹೈಡ್ರೋ, ಗಾಂಜಾ, ಇವತ್ತಿನ ಯುವ ಜನತೆ ಕುಡ್ದು ಹಾಲ್ ಕದಿಯೋದು, ಗ್ಯಾಸ್ ಕದಿಯೋದು, ಬೆಲೆ ಏರಿಕೆ ಮಾಡಿಟ್ಟಿದ್ದೀರಾ. ಹೆಣ್ಣು ಮಕ್ಕಳ ರೇಪ್, ಬೆಂಗಳೂರಲ್ಲಿ 100 ರೇಪ್ ದಾಟಿದ್ರಿ. ಯಾವ ನೈತಿಕತೆ ಇದೆರಿ ನಿಮ್ಗೆ ಸರ್ಕಾರ ನಡ್ಸಕ್ಕೆ? ಹೆಣ್ಣು ಮಕ್ಕಳ ಮೇಲೆ 100 ರೇಪ್ ಇಟ್ಟಿದೆ. ಇಟ್ಸ್ ರಿಪೋರ್ಟ್ ಆಫ್ ಬ್ಯಾಂಗ್ಳೂರ್ ಸಿಟಿ. ನನಗೆ ಗೊತ್ತಿಲ್ಲ ದಯಾನಂದ್ ಏನ್ ಮಾಡ್ತಾ ಇದಾರಂತ. ಇಲ್ಲಿ ಕ್ಯಾಮ್ರಾ ಹಾಕೊಂಡು ಏನ್ರಿ ಅದು ದಯಾನಂದ್? ವೈ ದ ಕ್ರೈಮ್ ರಿವ್ಯೂ ರಿಪೋರ್ಟ್ ಏನ್ ಮಾಡಿದ್ರಿ? ಏನ್ ಕ್ರಮ ತಗೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬೀಂಗ್ ಇನ್ಚಾರ್ಜ್ ಆಫ್ ಬ್ಯಾಂಗ್ಳೂರ್ ಸಿಟಿ? ದಯಾನಂದ್ ಅವರು ಒಂದು ಒಳ್ಳೆ ಅಧಿಕಾರಿ ಅನ್ಕೊಂಡ್ ಹೇಳ್ತಾರೆ. ಯಾಕ್ರೆ ನಿಮ್ಮ ಅಧಿಕಾರದಲ್ಲಿ ಬೆಂಗಳೂರಲ್ಲಿ ಗಾಂಜಾ, ನಾರ್ಕೋಟಿಕ್ಸ್, ಡ್ರಗ್ಸ್ ಓಪನ್ ಆಗಿ ಬಿದ್ದಿಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜವಾಬ್ದಾರಿ ಏನು? ಏನಿಲ್ಲ ಬಿಡಿ. ನಾವು ಸರ್ಕಾರಿ ಕಾರಲ್ಲಿ ಗೋಲ್ಡೆ ತರಬೇಕಾದ್ರೆ ಡ್ರಗ್ಸ್ ಏನು ಅಷ್ಟೇ. ಸರ್ ವಿ ಆರ್ ಅನ್ಸೇವ್. ಭ್ರಷ್ಟಾಚಾರ ಸರ್, ಭ್ರಷ್ಟಾಚಾರ, ಬರೀ ಬೊಗಳೆ ಮಾತುಗಳು, ಉಸಿರುವಳಿ ರಾಜಕಾರಣಿಗಳು. ಆಮೇಲೆ ಮಿಲಿನಿಯರ್ MP ಗಳು, ಮಿಲಿನಿಯರ್ MLAಗಳು ಜೊತೆ ಸರ್ ನಮ್ಮನ್ನು ಆಡಳಿತ ಮಾಡ್ತಾ ಇರೋರು ಮಿಲಿನಿಯರ್ಸ್. 93% ಆಫ್ ದ MLA ಸೆಲೆಕ್ಟೆಡ್ ಇನ್ 2023 ಇನ್ ಕರ್ನಾಟಕ ಆರ್ ಮಿಲಿನಿಯರ್ಸ್. ರಿಪೋರ್ಟ್ ಇದೆ ಸರ್. ಪಾರ್ಲಿಮೆಂಟ್ ಅಲ್ಲಿ 91% ಮಿಲಿನಿಯರ್ಸ್. ಶ್ರೀಮಂತರನ್ನ ಬಡವ್ರು ಎಲ್ಲಿ ಸರ್ MLA ಆಗಕ್ಕಾಗತ್ತೆ? ಬಡವ್ರು ಎಲ್ಲಿ ಸರ್ MP ಆಗಕ್ಕಾಗತ್ತೆ? ಬಡವ್ರು ಎಲ್ಲಿ ಸರ್ ಜವಾಬ್ದಾರಿ ನಿಂತ್ಕೊಳಕ್ಕಾಗತ್ತೆ? ಬಡವ್ರನ್ನ ಆಡಳಿತ ಮಾಡಕ್ಕೆ ಒಂದಷ್ಟು ಶ್ರೀಮಂತ ಮಾಫಿಯಾಗಳು ಮಾಡ್ಕೊಂಡಿರೋಂಥ ಪಕ್ಷಗಳೇ ಇವತ್ತಿನ ಮಾಫಿಯಾ ಸರ್. ಇದನ್ನ ಹೇಳಕ್ಕೆ ನನಗೇನು ಅಂಜಿಕೆ ಇಲ್ಲ. ಎಲ್ಲ ತೋರ್ಸ್ಕೊಂಡ್ ಬಂದ್ರು 3 ತಿಂಗಳಲ್ಲಿ, ನನಗೇನು ಅಂಜಿಕೆ?